ಓಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸದರವಲ್ಲವೇ ತಿಳಿಯೇ ಸದರವಲ್ಲವೇ, ಮದನ ವೈರಿ ತನ್ನವರ್ಗೆ ಪದುಳದಿಂದ ಕೊಡುವ ಮುಕ್ತಿ ಸದರವಲ್ಲವೇ. ಪರಮಾತ್ಮ ಸಕಲ ಜೀವರಾಶಿಗಳ ಮೇಲೆ ತನ್ನ ಕೃಪೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನಿಂದಲೇ ಈ ಜಗತ್ತಿನ ಸೃಷ್ಟಿ ಎನ್ನುವಂಥದ್ದಾಗ್ಯದ. ಈ ಜಗತ್ತಿನ ಜೀವಿಗಳ ಪಾಲನೆಯನ್ನು ಮಾಡ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮನೇ. ನಾವು ಪರಮಾತ್ಮನನ್ನು ನಂಬಿ ಅವನಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ್ದೀವಿ ಅಂತಂದರೆ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಕೃಪೆ ಎನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ನಾವು ಈ ಸಂಸಾರ ಸಾಗರದಿಂದ ಪಾರಾಗಬೇಕಾಗ್ಯದ. ಯಾಕೆಂದರೆ ಈ ಸಂಸಾರ ಅನ್ನುವಂಥದ್ದು ದುಃಖ ರೂಪವಾಗಿರ್ತಕ್ಕಂಥದ್ದು. ಈ ಸಂಸಾರಕ್ಕೆ ನಾವು ಬೆನ್ನು ಹತ್ತಿದ್ದೀವಿ ಅಂತಂದರೆ ನಾವು ಅನಂತ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಅನುಭವಿಸ್ಬೇಕಾಗ್ತದೆ. ಸಂಸಾರದೊಳಗೆ ಅನಂತ ಕಷ್ಟಗಳದಾವು, ಚಿಂತೆಗಳದಾವು, ಅನೇಕ ಉಪದ್ರವಗಳದಾವು. ಈ ಸಂಸಾರದ ಎಲ್ಲ ತಾಪವನ್ನು ದಾಟಿ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿಯನ್ನು ಹೊಂದಬೇಕಾದ್ರೆ ಅದಕ್ಕೆ ಭಗವಂತನ ಕೃಪಾ ಅನ್ನುವಂಥದ್ದು ನಾವು ಅವಶ್ಯವಾಗಿ ಸಂಪಾದನೆ ಮಾಡಬೇಕು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನೋಡ್ರಿ, ಪರಮಾತ್ಮ ನಮ್ಮ ಮೇಲೆ ಕೃಪಾ ಮಾಡಿದರೆ ಮೂಕನೂ ಕೂಡ ಮಾತಾಡ್ತಾ ಇದ್ದಾನ ಅಂತ. ಮೂಕಂ ಕರೋತಿ ವಾಚಾಲಂ. ಒಬ್ಬ ಮೂಕನಾಗಿ ಜನ್ಮ ತಾಳನ ಅಂತ ತಿಳ್ಕೊಳ್ರಿ. ಭಗವಂತ ಅವನ ಮೇಲೆ ಒಲದ ಅಂತಂದರೆ, ಭಗವಂತನ ಕೃಪಾ ಅವನ ಮೇಲೆ ಆಯಿತು ಅಂತಂದರೆ ಅವನು ವಾಚಾಳಿ ಆಗ್ತಾನೆ, ಅಂದರೆ ಮಾತಾಡ್ತಾ ಇದ್ದಾನೆ ಅಂತ. ಪಂಗುಂ ಲಂಘಯತಿ ಗಿರಿಂ. ಕಾಲಿಲ್ಲದ ಒಬ್ಬ ಹೆಳವ, ಒಬ್ಬ ಕುಂಟನಾಗಿರ್ತಕ್ಕಂಥವನು ದೊಡ್ಡ ಪರ್ವತವನ್ನೇ ಏರ್ತಾ ಇದ್ದಾನ ಅಂತ. ಆ ಭಗವಂತನ ಕೃಪೆಯೊಳಗೆ ಅಂಥ ಒಂದು ಶಕ್ತಿ ಅನ್ನುವಂಥದ್ದು. ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಅಂಥ ಪರಮಾನಂದ ಸ್ವರೂಪವಾಗಿರ್ತಕ್ಕಂಥ ಮಾಧವನಿಗೆ ನಾನು ನಮಸ್ಕಾರ ಅನ್ನುವಂಥದ್ದನ್ನು ಮಾಡ್ತೀನಿ. ಅವನು ಕೃಪೆಯಿಂದ ಇಲ್ಲಿ ಮೂಕ ಮಾತಾಡ್ತಾನೆ, ಕುಂಟ ಪರ್ವತವನ್ನು ಏರ್ತಾ ಇದ್ದಾನೆ ಅನ್ನುವಂಥ ಒಂದು ಧ್ಯಾನ ಸ್ತುತಿಯೊಳಗೆ ಒಂದು ಶ್ಲೋಕ ಅನ್ನುವಂಥದ್ದು ಬರುತ್ತದೆ. ಅದಕ್ಕೆ ಭಕ್ತಿ ಮಾತ್ರವನು ಮಾಡಿದೊಡಂಗನೆ ಕೇಳ್ ಮುಕ್ತಿಯನು ಒಲಿದೀವ ನೀಶನು ಅಂತ ನಿಜಗುಣ ಶ್ರೀಗಳವರು ಒಂದು ಕಡೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಪರಮಾತ್ಮನಲ್ಲಿ ಕೇವಲ ಭಕ್ತಿ ಒಂದನ್ನು ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಪರಮಾತ್ಮ ಎದಕ್ಕೆ ಒಲಿತಾನ ಅಂತಂದರೆ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದವ ನೋದಿದ ಬ್ರಹ್ಮನ ಶಿರಹೋಯಿತ್ತು, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ
ಜಗಜ್ಯೋತಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ನಾವು ಭಗವಂತನನ್ನು ಒಲಿಸಿಕೊಳ್ಬೇಕು, ಅವನ ಕೃಪೆಯನ್ನು ಪಡೀಬೇಕು ಅಂಥೇಳಿ ನಾವು 4 ವೇದಗಳನ್ನು ಓದಿದರೆ ಅವನ ಕೃಪಾ ಆಗ್ತದೇನೋ ಅಂತಂದರೆ ಆಗಂಗಿಲ್ಲ. ವೇದವನ್ನು ರಚನಾ ಮಾಡಿರ್ತಕ್ಕಂಥ ಬ್ರಹ್ಮದೇವನಿಗೆ ಅಹಂಕಾರ ಬಂತು. ಪರಮಾತ್ಮನಿಂದ ಒಂದು ತಲೆ ಅನ್ನುವಂಥದ್ದನ್ನು ಕಳ್ಕೊಳ್ಳುವಂಥ ಪ್ರಸಂಗ ಬಂತು. ಅದಕ್ಕೆ ವೇದವನ್ನೋದಿದ ಬ್ರಹ್ಮನ ಶಿರ ಹೋಯಿತು ಅಂತ ಹೇಳ್ತಾರೆ. ಇನ್ನು ನಾದ ಅಂದರೆ ಸಂಗೀತ. ಸಂಗೀತವನ್ನು ಮಾಡೋದರಿಂದ ಪರಮಾತ್ಮ ಒಲಿತಾನ ಅಂಥೇಳಿ ನಾವು ಎಷ್ಟೇ ಸಂಗೀತಾಭ್ಯಾಸವನ್ನು ಮಾಡಿದ್ರೂ ಕೂಡ ನಮ್ಮ ಹೃದಯದೊಳಗೆ ಭಕ್ತಿ ಇರಲಿಲ್ಲ ಅಂತಂದರೆ ಅಂಥ ಸಂಗೀತಕ್ಕೆ ಪರಮಾತ್ಮ ಒಲಿತಾನೇನು ಅಂತಂದರೆ ಇಲ್ಲ. ಯಾಕಂದರೆ ರಾವಣ ಶಿವನನ್ನು ಒಲಿಸಿಕೊಳ್ಬೇಕು ಅಂಥೇಳಿ ತನ್ನ ಯಾವ ದೇಹವನ್ನೇ ಹೊಟ್ಟೆಯನ್ನೇ ಬಗೆದು ಅಲ್ಲಿರ್ತಕ್ಕಂಥ ನರಗಳನ್ನೇ ತಂತಿಯನ್ನಾಗಿ ಮಾಡಿಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ಸಂಗೀತವನ್ನು ಮಾಡಿದ್ರೂ ಕೂಡ ಪರಮಾತ್ಮ ಒಲದೇನು ಅಂತಂದರೆ ಇಲ್ಲ, ಅವನು ತನ್ನ ಅರ್ಧ ಆಯುಷ್ಯವನ್ನೇ ಕಳ್ಕೊಳ್ಳುವಂಥ ಪ್ರಸಂಗ ಬಂತು. ಯಾಕಂದರೆ ರಾವಣ ಅಹಂಕಾರಿಯಾದ. ಅವನಲ್ಲಿ ಅಹಂಕಾರ ಅನ್ನುವಂಥದ್ದು ಬಂದಿದ್ದರಿಂದ ಭಗವಂತನ ಕೃಪೆ ಎನ್ನುವಂಥದ್ದು ಅವನಿಗೆ ಆಗಲಿಲ್ಲ. ಅದಕ್ಕೆ ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ವೇದಗಳನ್ನೇ ಅಧ್ಯಯನ ಮಾಡಲಿ ಅಥವಾ ಸಂಗೀತವನ್ನೇ ಅಧ್ಯಯನ ಮಾಡಲಿ, ನಮ್ಮಲ್ಲಿ ಭಕ್ತಿ ಇರಬೇಕು. ಭಕ್ತಿಯಿಂದ ವೇದಗಳನ್ನು ಓದಿರಿ, ಭಕ್ತಿಯಿಂದ ಸಂಗೀತವನ್ನು ಪಠನ ಮಾಡಿರಿ. ನೀವು ಸಂಗೀತ ಅಧ್ಯಯನ ಮಾಡಬೇಕಂದ್ರೆ ಕೂಡ ಭಕ್ತಿ ಇರಬೇಕು. ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಮಾಡುವಂಥ ಎಲ್ಲ ಸತ್ಕ್ರಿಯೆಗಳು ಭಗವಂತನ ಕೃಪೆಗೆ ಅವು ಕಾರಣ ಆಗ್ತಾ ಇದ್ದಾವೆ. ಅದಕ್ಕೆ ನಿಜಮಶಿಲವರು ಭಕ್ತಿ ಮಾತ್ರವನ್ನು ಮಾಡಿದೊಡೆ ಅಂಗನೆ ಕೇಳಿ ಮುಕ್ತಿಯನ್ನು ಒಲಿದೀವನೀಶನು ಅಂತ ಹೇಳಿದರು. ಪರಮಾತ್ಮ ಕೇವಲ ಭಕ್ತಿ ಒಂದಷ್ಟು ಮಾಡಂತಾರೆ. ನೀ ಏನು ಭಾಳ ಕಷ್ಟಪಡಕ್ಕೆ ಹೋಗಬೇಡ. ಏನು ಯೋಗ ಮಾಡೋಕ್ಕೆ ಹೋಗಬೇಡ, ಮನೆ ಬಿಟ್ಟು ವೈರಾಗ್ಯವನ್ನು ತಾಳಿಕ್ಕೆ ಹೋಗಬೇಡ, ನೀ ಅನೇಕ ದಾನ ಧರ್ಮ ಏನೋ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಅತೀ ಸುಲಭವಾಗಿ ಸರಳವಾಗಿ ಪರಮಾತ್ಮ ನಿನಗೆ ಮುಕ್ತಿ ಕೊಡಬೇಕಾಗಿತ್ತು ಅಂತಂದರೆ, ಈ ದುಃಖ ಸಾಗರದಿಂದ ಪರಮಾತ್ಮನನ್ನು ಪಾರು ಮಾಡಬೇಕಾಗಿತ್ತು ಅಂತಂದರೆ ನಿನ್ನೊಳಗೆ ಒಂದು ಭಕ್ತಿ ಅನ್ನುವಂಥದ್ದಿದ್ದರೆ ಸಾಕು. ಭಕ್ತಿ ಅಂತಂದರೆ ನಮ್ಮ ಮನಸ್ಸನ್ನುವಂಥದ್ದನ್ನು, ನಮ್ಮ ಬುದ್ಧಿ ಅನ್ನುವಂಥದ್ದನ್ನು ಭಗವಂತನಿಗೆ ಅರ್ಪಣ ಮಾಡುವಂಥದ್ದು. ಪರಮಾತ್ಮ ನಮ್ಮ ಸಂಪತ್ತನ್ನು ಕೇಳೋದಿಲ್ಲ, ನಮ್ಮ ಶರೀರವನ್ನು ಕೇಳೋದಿಲ್ಲ, ನಮ್ಮದು ಯಾವುದೇ ಆಸ್ತಿ ಪಾಸ್ತಿಯನ್ನು ಕೇಳೋದಿಲ್ಲ. ಮೈಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮೈಯೇವ ಅಥ ಊರ್ಧ್ವಮ್ನ ಸಂಶಯ ಅಂತ ಹೇಳ್ತಾ ಇದ್ದಾನೆ. ನೋಡಪ್ಪ, ನೀನು ನನ್ನಲ್ಲಿ ನಿನ್ನ ಮನಸ್ಸನ್ನುವಂಥದ್ದನ್ನು ಇಡು, ನಿನ್ನ ಬುದ್ಧಿ ಅನ್ನುವಂಥದ್ದನ್ನು ಇಡು. ಅಂದರೆ ನಮ್ಮ ಮನಸ್ಸಿನೊಳಗೆ ನಮ್ಮ ಬುದ್ಧಿಯೊಳಗೆ ಭಗವಂತನೇ ವ್ಯಾಪಿಸಿದ್ದ ಅಂತಂದರೆ, ಭಗವಂತನೇ ನಮ್ಮ ಹೃದಯದೊಳಗೆ ತುಂಬಿಕೊಂಡಿದ್ದ ಅಂತಂದರೆ ನೀನು ಅವಶ್ಯವಾಗಿ ನನ್ನನ್ನೇ ಸೇರ್ತಾ ಇದ್ದೀಯಾ, ನೀನು ಮುಕ್ತರಾಗ್ತಾ ಇದ್ದೀಯಾ ಅಂಥೇಳಿ ಈ ಮಾತನ್ನು ಗೀತೆಯಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಭಗವಂತನ ಮಾತನ್ನು ಕೇಳಬೇಕು, ಭಗವಂತನಿಗೆ ನಾವು ಶರಣು ಹೋಗಬೇಕು. ಸದಾ ಅವನ ಸ್ಮರಣೆ ಎನ್ನುವಂಥದ್ದನ್ನು ನಾವು ಮಾಡಿದ್ದಾದರೆ ನಾವು ಭವಸಾಗರದಿಂದ ಮುಕ್ತರಾಗ್ತಾ ಇದ್ದೀವಿ. ಶರಣರು ಒಂದು ವಚನದಲ್ಲಿ ಹೇಳ್ತಾರೆ, ಅಡವೆಯಲ್ಲಿದ್ದ ಗೋವು ಮನೆಯಲ್ಲಿದ್ದ ಕರುವಿಗೆ ಚಿಂತಿಸಿ ಬಂದು ಹಾಲ ನೋಡಿ ಮೋಹ ಮಾಡುವುದಲ್ಲದೆ ಆ ಕರುವೆತ್ತಬಲ್ಲುದಯ್ಯ. ನಾನು ಕರ್ಮದೇಹವಿಡಿದು ಪರಿಭವದಲ್ಲಿ ತೊಳಲುತ್ತಿರಲು ನೀನು ದಯಹುಟ್ಟಿ ಎನ್ನ ಮರವೆಯ ಸಂಸಾರ ತೊಲಗಿಸಿ ಕರುಣದಿಂದ ಸಲುಹಬೇಕೆಂಬ ಚಿಂತೆ ನಿನಗಲ್ಲದೆ ನಾನೇನ ಬಲ್ಲನಯ್ಯ ಅಖಂಡೇಶ್ವರ. ನೋಡಿ, ಶರಣರು ವಚನದಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಮಾಡಿದರು. ಈಗ ಅರಣ್ಯದೊಳಗೆ ಒಂದು ಆಕಳು ಅನ್ನುವಂಥದ್ದು ಅದು ಮನೆಯೊಳಗೆ ಒಂದು ಕರು ಅನ್ನುವಂಥದ್ದನ್ನು ಹಾಕ್ಯದ. ಆ ಕರುವಿಗೆ ಹಸಿವಾದದ್ದು, ಅದಕ್ಕೆ ಹಾಲು ಉಣಿಸಿ ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದು ಇದು ಗೋವಿನ ಕರ್ತವ್ಯ, ಆಕಳದ ಕರ್ತವ್ಯ ಅದು. ಅದಕ್ಕಂದ್ರೆ ಅವರು ಅಡವಿಯಲ್ಲಿದ್ದ ಗೋವು ಮನೆಯಲ್ಲಿದ್ದ ಕರುವಿಗೆ ಚಿಂತಿಸಿ ಬಂದು ಹಾಲು ನೋಡಿ ಮೋಹ ಮಾಡುವುದಲ್ಲದೆ,
ಓಹೋ ಮನೆಯೊಳಗೆ ಕರು ಅದ, ಆ ಕರುವಿಗೆ ನಾನು ಹಾಲನ್ನು ಉಣಿಸ್ಬೇಕು, ನನ್ನ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ಬೇಕು ಅನ್ನುವಂಥದ್ದು ಅದು ಆ ಗೋವಿಗೆ ಅದರ ಚಿಂತೆ ಅನ್ನುವಂಥದ್ದು ಗೋವಿಗೆ ಐತಿ ಹೊರತು ಆ ಕರು ಅನ್ನುವಂಥದ್ದು ಅದರ ಬಗ್ಗೆ ಚಿಂತೆ ಮಾಡ್ತದೇನು ಅಂತಂದರೆ ಇಲ್ಲ. ಅದಕ್ಕೆ ಆ ಕರುವೆತ್ತ ಬಲ್ಲದಯ್ಯ ಅಂತ ಹೇಳ್ತಾರೆ. ಹಂಗೆ ಹೇ ಪರಮಾತ್ಮ, ನಾನು ಕರ್ಮದಿಂದ ಈ ದೇಹವನ್ನು ಧಾರಣ ಮಾಡ್ಕೊಂಡು ಬಂದೀನಿ. ನಾನು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಈ ದೇಹ ಅನ್ನುವಂಥದ್ದು ನನಗೆ ಬಂದದ. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಹುಟ್ಟು ಸಾವು ಜನನ ಮರಣ ಸಂಸಾರ ದುಃಖದಿಂದ ಇಲ್ಲಿ ನಾನು ಬಳಲ್ತಾ ಇದ್ದೀನಿ. ನೀ ನನ್ನ ಮೇಲೆ ದಯಾ ತೋರಬೇಕು, ನೀ ನನ್ನ ಮೇಲೆ ಕರುಣೆ ಅನ್ನುವಂಥದ್ದನ್ನು ತೋರಿ ನನ್ನ ಈ ಮರವಿಯ ಒಂದು ಸಂಸಾರ ಅನ್ನುವಂಥದ್ದು ಏನೈತಲ್ಲ ಇದನ್ನು ನೀನ ತೊಲಗಿಸಬೇಕೇ ಹೊರತು ಇದನ್ನು ನಾನು ಮಾಡ್ಕೊಳ್ತೀನಿ ಅಂತಂದ್ರೆ ಇದು ನನ್ನಿಂದ ಆಗತಕ್ಕಂಥದ್ದಲ್ಲ. ಕರುಣದಿಂದ ಸಲಹಬೇಕೆಂಬ ಚಿಂತೆ ನಿನಗಲ್ಲದೆ ನಾನೇನ ಬಲ್ಲೆನಯ್ಯ. ನೀನೇ ನನ್ನ ಮೇಲೆ ಕರುಣಾ ತೋರಿ ಇವನನ್ನು ಹೇಗಾದರೂ ಮಾಡಿ ಸಂಸಾರ ದುಃಖದಿಂದ ಪಾರು ಮಾಡಬೇಕು, ಇವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ, ಇವನ ರಕ್ಷಣೆ ಮಾಡಬೇಕನ್ನುವಂಥ ಒಂದು ಚಿಂತೆ ಅನ್ನುವಂಥದ್ದು ಪರಮಾತ್ಮ ಅದು ನಿನಗಿರಬೇಕೇ ಹೊರತು ನಾನೇನು ಅದ್ರ ಬಗ್ಗೆ ತಿಳ್ಕೊಂಡೀನಿ ಅಂತ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನು ಈ ಭವಸಾಗರದಿಂದ ಮುಕ್ತರನ್ನಾಗಿ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಪರಮಾತ್ಮನೇ ಆಗಿದ್ದಾನೆ. ಅದಕ್ಕಂತಾರವ್ರು ಇಲ್ಲಿ ಸದರವಲ್ಲವೇ ತಿಳಿಯೇ ಸದರವಲ್ಲವೇ, ಮದನವೈರಿ ತನ್ನವರ್ಗೆ ಪದುಳದಿಂದ ಕೊಡುವ ಮುಕ್ತಿ ಅಂತ ಹೇಳಿದರು. ಮದನವೈರಿ ಅಂತಂದರೆ ಯಾರಿಲ್ಲಿ ಮನ್ಮಥನ ವೈರಿಯಾಗಿರ್ತಕ್ಕಂಥವನು. ಮನ್ಮಥನಿಗೆ ವೈರಿ ಯಾರು ಅಂತಂದರೆ ಶಿವ. ಯಾಕಂದರೆ ಯೋಗ ಸಮಾಧಿಯಲ್ಲಿರ್ತಕ್ಕಂಥ ಶಿವನನ್ನು ಉತ್ಥಾನಗೊಳಿಸುವುದಕ್ಕೋಸ್ಕರವಾಗಿ ಮನ್ಮಥ ಪಂಚಬಾಣಗಳನ್ನು ಹೂಡ್ತಾ ಇದ್ದಾನೆ. ಅವನ ತಪಸ್ಸನ್ನುವಂಥದ್ದನ್ನು ಭಂಗ ಮಾಡ್ತಾ ಇದ್ದಾನೆ. ಶಿವ ತನ್ನ ಉರಿನೇತ್ರ ಅಗ್ನಿನೇತ್ರವನ್ನು ತೆರೆದು ಮನ್ಮಥನನ್ನು ಸುಟ್ಟು ಬಿಡ್ತಾ ಇದ್ದಾನೆ. ಅದಕ್ಕೆ ಮನ್ಮಥನ ವೈರಿಯಾಗಿರ್ತಕ್ಕಂಥ ಆ ಶಿವ ಏನದಾನ ತನ್ನವರ್ಗೆ ಅಂದರೆ ತನ್ನ ಭಕ್ತರಿಗೆ ಅಂತ. ಭಕ್ತರಾಗಿರ್ತಕ್ಕಂಥವರು ಯಾವಾಗಲೂ ಶಿವನನ್ನು ಕುರಿತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಭಕ್ತಾಸ್ತೇತೀವ ಮೇ ಪ್ರಿಯಾಹ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನನಗೆ ಅತೀವವಾಗಿರ್ತಕ್ಕಂಥ ಪ್ರೀತಿ ಅನ್ನುವಂಥದ್ದು ಯಾರ ಮೇಲೆ ಅದ ಅಂತಂದರೆ ಭಕ್ತರ ಮೇಲೆ ಅದ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಭಕ್ತನಾಗಿರ್ತಕ್ಕಂಥವನು ಭಗವಂತನ ನಂಬಿರ್ತಾನ. ಕುಂತರು ನಿಂತರು ಏನೋ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಅವನ ಮನಸ್ಸನ್ನುವಂಥದ್ದು ಭಗವಂತನಲ್ಲಿ ಇರ್ತದೆ. ಭಗವಂತನ ಸ್ಮರಣೆಯನ್ನೇ ಅವನು ಮಾಡ್ತಾ ಇರ್ತಾನೆ. ಹೀಗಾಗಿ ಅವನಿಗೆ ತನ್ನ ಪ್ರಾಣದ ಮೇಲೆ ತನ್ನ ಶರೀರದ ಮೇಲೆ ಪರಿವೆ ಇರ್ತದೇನು ಅಂತಂದರೆ ಇಲ್ಲ. ಭಗವಂತನ ಸ್ಮರಣೆಯೊಳಗನ ತಾನು ಮೈ ಮರಿತಾ ಇದ್ದಾನೆ. ಅದಕ್ಕೆ ಅಂಥ ಯಾವ ಭಕ್ತರಿಗೆ ಭಗವಂತ ಕೊಡುವಂಥ ಮುಕ್ತಿ ಸದರವಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಸದರವಲ್ಲವೇ ಅಂತಂದ್ರೇನು, ಸುಲಭವಲ್ಲವೇ ಅಂತ ಅರ್ಥ ಇಲ್ಲ. ಪದುಳದಿಂದ ಕೊಡುವ ಮುಕ್ತಿ ಸದರವಲ್ಲವೇ. ಪದುಳದಿಂದ ಅಂದ್ರೇನು, ತನ್ನ ಭಕ್ತರಿಗೆ ಭಗವಂತ ಕೊಡುವಂಥ ಒಂದು ಮುಕ್ತಿ ಎನ್ನುವಂಥದ್ದು. ಇವತ್ತು ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಅನ್ನುವಂಥ 4 ರೀತಿಯಾಗಿರ್ತಕ್ಕಂಥ ಮುಕ್ತಿಗಳನ್ನು ಪುರಾಣಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆ ಮುಕ್ತಿಯನ್ನು ಕೊಡ್ತಕ್ಕಂಥವನು ಯಾರು ಅಂತಂದರೆ ಭಗವಂತ. ನಾವು ಭಗವಂತನಲ್ಲಿ ಅಂಥ ಶ್ರೇಷ್ಠ ಭಕ್ತಿಯನ್ನು ನಾವು ಮಾಡಿದ್ದೀವಿ ಅಂತಂದರೆ ಪರಮಾತ್ಮ ಅಂಥ ಮೋಕ್ಷ ಸುಖವನ್ನು ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಬಹಳ ಸಂತೋಷದಿಂದ ಹರ್ಷದಿಂದ ತನ್ನ ಭಕ್ತರಿಗೆ ಕೊಡುವಂಥ ಮೋಕ್ಷ ಅನ್ನುವಂಥದ್ದು ಸದರವಲ್ಲವೇ, ಸುಲಭ ಅಲ್ಲೇನು ಅಂತ ಕೇಳ್ತಾರೆ. ಇದು ಸರಳ ಅಲ್ಲೇನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಭಾಳ ಸುಲಭ ರೀತಿಯಿಂದ ತನ್ನ ಭಕ್ತರಾಗಿರ್ತಕ್ಕಂಥವರಿಗೆ ಪರಮಾತ್ಮ ಅಂಥ ಮೋಕ್ಷ ಸುಖ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ಅವನು ಭಕ್ತವತ್ಸಲದಾನ. ಭಕ್ತರ ಯಾವ ಸಂಕಷ್ಟಗಳನ್ನು
ಅವನು ದೂರ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಪರಮಾತ್ಮನಲ್ಲಿ ಸದಾ ಸದ್ಭಾವದಿಂದ ಕೂಡಿಕೊಂಡು ಶುದ್ಧ ಭಾವಕ್ಕೆ ಭಗವಂತ ಒಲಿತಾ ಇದ್ದಾನೆ. ನಾವು ಪರಮಾತ್ಮನನ್ನು ಪವಿತ್ರವಾದ ಭಾವನೆಯಿಂದ ಭಜಿಸಬೇಕು. ನ ದೇವೋ ವಿದ್ಯತೆ ಕಾಷ್ಟೆ ನ ದೇವೋ ಮೃಣ್ಶಿಲಾಮಯೇ ಭಾವೇ ಹಿ ವಿದ್ಯತೆ ದೇವ ತಸ್ಮಾತ್ ಭಾವೋ ಹಿ ಕಾರಣಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ನ ದೇವ ವಿದ್ಯತೆ ಕಾಷ್ಟೆ, ಅವನು ಕಟ್ಟಿಗೆಯೊಳಗೂ ಇಲ್ಲ. ನ ದೇವ ಮೃಣ್ಶಿಲಾಮಯೇ, ಪರಮಾತ್ಮ ಮಣ್ಣಿನೊಳಗಾಗಲಿ ಶಿಲೆಯೊಳಗಾಗಲಿ ಅದಾನೇನು ಅಂತಂದ್ರೆ ಇಲ್ಲ. ಪರಮಾತ್ಮ ಕಟ್ಟಿಗೆಯೊಳಗೂ ಇಲ್ಲ, ಮಣ್ಣಿನೊಳಗೂ ಇಲ್ಲ, ಕಲ್ಲಿನೊಳಗೂ ಇಲ್ಲ. ಅವುಗಳಿಂದ ನಾವು ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ಮೂರ್ತಿಯನ್ನು ನಾವು ಪೂಜಿಸ್ತಾ ಇದ್ದೀವಿ. ಹಾಗಾದ್ರೆ ಪರಮಾತ್ಮ ಎಲ್ಲದಾನ ಅಂತಂದರೆ ನಮ್ಮ ಭಾವದೊಳಗನ ಪರಮಾತ್ಮ ಅದಾನ ಅಂತ ಹೇಳ್ತಾ ಇದ್ದಾರೆ. ಭಾವೇ ಹಿ ವಿದ್ಯತೆ ದೇವ, ನಮ್ಮ ಭಾವದಲ್ಲಿಯೇ ಭಗವಂತ ನೆಲೆಸಿದ್ದಾನೆ. ನಮ್ಮ ಭಾವ ಶುದ್ಧವಾಗಿತ್ತು ಅಂತಂದರೆ ಅಂಥ ಶುದ್ಧವಾಗಿರತಕ್ಕಂಥ ಭಾವಕ್ಕೆ ಭಗವಂತ ಒಲಿತಾ ಇದ್ದಾನೆ. ಅದಕ್ಕೆ ತಸ್ಮಾತ್ ಭಾವೋ ಹಿ ಕಾರಣಂ, ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ, ಅವನ ಕರುಣೆಯನ್ನು ಪಡೀಲಿಕ್ಕೆ, ನಾವು ಮುಕ್ತರಾಗಲಿಕ್ಕೆ ನಮ್ಮ ಭಾವವೇ ಕಾರಣ. ನಾವು ಭಾವವಿಲ್ಲದೆ ನಾವು ಎಷ್ಟು ಗುಡಿ ಸುತ್ತಿದ್ರೂ, ನಾವೇನು ಪೂಜಾ ಮಾಡಿದ್ರೂ ಭಗವಂತನ ಕರುಣೆ ಕೃಪೆ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಶರಣರು ಹೇಳ್ಕೊಂಡು ಬಂದರು, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಒಣಗುವ ಜಲವ ಒಣಗುವ ಮರವ ಬತ್ತುವ ಜಲವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಈಗ ಎಲ್ಲಿಯಾದರೂ ಒಂದು ಹೊಳೆ ಅದು ಇತ್ತು ಅಂತಂದರೆ, ಗಂಗಾ ನದಿ ಮೊದಲಾಗಿರ್ತಕ್ಕಂಥ ನದಿಗಳಲ್ಲಿ ನಾವು ಅಲ್ಲಿ ಹೋಗಿ ಸ್ನಾನ ಮಾಡ್ತೀವಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ. ಯಾವುದಾದ್ರೂ ಒಂದು ಬನ್ನಿ ಮರ ಆಗಲಿ, ಪತ್ರಿ ಗಿಡ ಆಗಲಿ, ಅದಕ್ಕೆ ನಾವು ಸುತ್ತ ಹಾಕ್ತೀವಿ. ಪರಮಾತ್ಮನ ಒಲಿಸ್ಕೊಳ್ಬೇಕು ಅಂಥೇಳಿ ನಾವು ಅದಕ್ಕೆ ಸುತ್ತ ಹಾಕ್ತಾ ಇದ್ದೀವಿ. ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನತ್ತ ಬಲ್ಲರು. ನಾವು ನಿಜವಾದ ದೈವವನ್ನು ಸಾಕ್ಷಾತ್ಕರಿಸಿಕೊಂಡಿಲ್ಲ. ಭಗವಂತನನ್ನು ಭಕ್ತಿ ಭಾವನೆಯಿಂದ ನಾವು ಆರಾಧನೆ ಮಾಡಿಲ್ಲ. ನಾವು ಭಕ್ತಿ ಇಲ್ಲದೆ ಸುಮ್ಮನೆ ಭಾವವಿಲ್ಲದೆ ನಾವು ಎಷ್ಟು ಮರ ಸುತ್ತಲಿ ನೀರೊಳಗೆ ಮುಳುಗಿದ್ರೂ ಕೂಡ ನಮಗೇನೂ ಫಲ ಅನ್ನುವಂಥದ್ದು ಸಿಗೋದಿಲ್ಲ. ನಾವು ಶುದ್ಧವಾದ ಭಾವನೆ, ಶುದ್ಧವಾದ ಮನಸ್ಸಿನಿಂದಲೇ ನಾವು ಆ ಭಗವಂತನನ್ನು ಒಲಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಮಂತ್ರೇ ತೀರ್ಥೇ ದ್ವಿಜೇ ದೈವೇ ದೈವಜ್ಞೇ ಬೇಸಜೆ ಗುರೌ ಯಾದೃಶಿಂ ಭಾವನಾ ಕುರ್ಯಾತ್ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳ್ತಾರೆ. ಈಗೊಂದು ಮಂತ್ರದಲ್ಲಿ ಆಗಲಿ ಅಥವಾ ಒಂದು ತೀರ್ಥಕ್ಷೇತ್ರದಲ್ಲಿ ಆಗಲಿ, ಬ್ರಾಹ್ಮಣನಾಗಲಿ, ದೇವರಾಗಲಿ, ಜ್ಯೋತಿಷ್ಯ ಆಗಲಿ, ವೈದ್ಯ ಆಗಲಿ, ಗುರುವಾಗಲಿ, ನಾವು ಇವ್ರ ವಿಷಯದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ನಾವು ಮಾಡ್ತಾ ಇದ್ದೀವಿಯೋ ಆ ಬಗೆಯಾಗಿರ್ತಕ್ಕಂಥ ಸಿದ್ಧಿ ಅನ್ನುವಂಥದ್ದು ನಮಗೆ ಆಗ್ತದೆ ಅಂತ. ಇಲ್ಲಿ ಭಾವ ಅನ್ನುವಂಥದ್ದು ಮುಖ್ಯ ಅಂತ ಹೇಳ್ತಾರೆ. ನಮ್ಮ ಭಾವನೆ ಅನ್ನುವಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಬೇಡರ ಕಣ್ಣಪ್ಪನ ಭಾವನೆ ಶುದ್ಧವಾಗಿತ್ತು. ಹೀಗಾಗಿ ಭಗವಂತನಿಗೆ ತನ್ನ ಬಾಯೊಳಗನ್ನು ನೀರು ತಗೊಂಡು ಬಂದು ಅಭಿಷೇಕ ಮಾಡಿದ. ಯಾವ ಕಾಡಿನಲ್ಲಿ ಬೆಳೆದಿರ್ತಕ್ಕಂಥ ಹೂಗಳನ್ನೇ ತನ್ನ ತಲೆ ಮೇಲೆ ಹಿಡ್ಕೊಂಡು ಬಂದು ಅಲ್ಲಿ ಉದುರಿಸಿಬಿಡ್ತಿದ್ದ. ಪ್ರಾಣಿಗಳ ಮಾಂಸವನ್ನೇ ಅಲ್ಲಿ ನೈವೇದ್ಯವನ್ನು ಮಾಡ್ತಿದ್ದ. ಆದರೆ ಪರಮಾತ್ಮ ಅವನು ಕೊಡುವಂಥ ನೈವೇದ್ಯವನ್ನಾಗಲಿ, ಅವನು ಬಾಯೊಳಗೆ ತರುವಂಥ ನೀರನ್ನಾಗಲಿ ನೋಡಲಿಲ್ಲ. ಅವನ ಭಾವವನ್ನು ಪರೀಕ್ಷೆ ಮಾಡಿದ. ಕಣ್ಣಪ್ಪನ ಭಾವ ಪರಿಶುದ್ಧವಾಗಿತ್ತು. ಅವನ ಶುದ್ಧವಾದ ಭಾವಕ್ಕೆ ಭಗವಂತ ಒಲದ. ಹೀಗಾಗಿ ಬೇಡರ ಕಣ್ಣಪ್ಪ ಮಾಡಿದಂಥ ಭಕ್ತಿ ಸೂರ್ಯಚಂದ್ರರವರೆಗೆ ಇರೋ ತನಕನೂ ಉಳ್ಕೊಂಡದು. ಅಂಥ ಶುದ್ಧ ಭಾವವನ್ನು ಹೊಂದಿದ್ದರಿಂದ
ಬೇಡರ ಕಣ್ಣಪ್ಪನಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾ ಇದ್ದಾನೆ. ಅದಕ್ಕಿಲ್ಲಿ ಹೇಳಿದರೆ ಅವರು ಮಂತ್ರ ಆಗಲಿ, ನಾವು ಮಂತ್ರವನ್ನು ಹೇಳ್ತೀವಿ, ಮಂತ್ರದಲ್ಲಿ ನಮಗೆ ವಿಶ್ವಾಸ ಅನ್ನುವಂಥದ್ದಿರಬೇಕು, ನಮಗೆ ಶ್ರದ್ಧಾ ಅನ್ನುವಂಥದ್ದಿರಬೇಕು. ನಾವು ಅತಿ ಭಕ್ತಿ ಭಾವನೆಯಿಂದ ಮಂತ್ರ ಪಠನ ಮಾಡಿದರೆ ನಮಗೆ ಆ ಮಂತ್ರ ಫಲ ಕೊಡುತ್ತದೆ. ಹಾಗೆ ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಇದು ಭಗವಂತನ ಸ್ಥಾನ ಅದ, ಇಲ್ಲಿ ಭಗವಂತ ನೆಲೆಸಿದ್ದಾನೆ, ನಾನು ಈ ತೀರ್ಥಕ್ಷೇತ್ರದಲ್ಲಿ ಭಗವದ್ ದರ್ಶನವನ್ನು ಮಾಡಿಕೊಳ್ಬೇಕನ್ನುವಂಥ ಪವಿತ್ರ ಭಾವನೆಯಿಂದ ನಾವಲ್ಲಿ ಏನಾದರೂ ಸತ್ಕಾರ್ಯಗಳನ್ನು ಮಾಡಿದ್ದೀವಿ, ಪೂಜಾದಿಗಳನ್ನು ಮಾಡಿದ್ದೀವಿ, ತಪಸ್ಸಾದಿಗಳನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮಗೆ ಫಲ ಅನ್ನುವಂಥದ್ದು ಸಿಗುತ್ತದೆ. ಹಾಗೆ ಬ್ರಾಹ್ಮಣನಾಗಲಿ, ದೈವ ಪರಮಾತ್ಮನಾಗಲಿ, ಅಥವಾ ಜ್ಯೋತಿಷಿಗಳೇ ಆಗಲಿ, ಗುರುಗಳಾಗಲಿ, ಇವ್ರ ವಿಷಯದೊಳಗೆ ನಮಗೆ ಒಳ್ಳೆಯ ಭಾವನೆ ಇರಬೇಕು ಅಂತಂದು. ಭರ್ಗೋ ಸಾಕ್ಷಾತ್ ನರಾಕೃತಿ, ಸಾಕ್ಷಾತ್ ಭಗವಂತನೇ ಇಲ್ಲಿ ಗುರುರೂಪದಿಂದ ಅವತರಿಸಿ ಬಂದಾನ ಅಂತ ತಿಳ್ಕೊಂಡು ಗುರುವಿನಲ್ಲಿ ಪರಮಾತ್ಮ ಭಾವನೆಯನ್ನು ಮಾಡಬೇಕು. ಅಲ್ಲಿ ನರಭಾವನೆ ಅನ್ನುವಂಥದ್ದನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮಗೆ ಜ್ಞಾನೋದಯ ಅನ್ನುವಂಥದ್ದು ಆಗೋದಿಲ್ಲ, ನಾವು ಈ ಭವಸಾಗರದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಿಲ್ಲಿ ಮುಖ್ಯವಾಗಿ ಈ ಹೇಳಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಮಂತ್ರ, ತೀರ್ಥಕ್ಷೇತ್ರ, ಬ್ರಾಹ್ಮಣ, ದೇವರು, ಜ್ಯೋತಿಷಿ ಮತ್ತು ವೈದ್ಯ ಹಾಗೂ ಗುರು ಇವರ ವಿಷಯದೊಳಗೆ ನಾವು ಒಳ್ಳೆಯ ಭಾವನೆ ಮಾಡಿದರೆ ನಮಗೆ ಒಳ್ಳೆಯ ಸಿದ್ಧಿ, ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತದೆ. ನಮ್ಮ ಭಾವ ಏನಾದರೂ ಪರಕಾಯಿತು ಅಂತಂದರೆ ನಾವಲ್ಲಿ ಯಾವುದೇ ಸಿದ್ಧಿಯನ್ನು ಪಡಿಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೀಗೆ ಸುಭಾಷಿತಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ನಾವು ಭಗವಂತನನ್ನು ಒಲಿಸಿಕೊಳ್ಬೇಕಾದ್ರೆ ಇಲ್ಲಿ ಅದಕ್ಕಂತಾರೆ ಯತ್ರ ನಿರ್ಮಲ ಭಾವೇನ ಸಂಸಾರೇ ವರ್ತತೆ ಗೃಹಿ ಧರ್ಮಂ ಚರತಿ ನಿಷ್ಕಾಮಂ ತತ್ರೈವ ರಮತೆ ಹರಿಹಿ ಅಂತ ಹೇಳಿದರು. ಅಂದರೆ ಇಲ್ಲಿ ಗೃಹಸ್ಥನಾಗಿರತಕ್ಕಂಥವನು ಈ ಸಂಸಾರದಲ್ಲಿದ್ದ ಹಾಗೆ ನಿರ್ಲಿಪ್ತ ಭಾವದಿಂದ ಎಲ್ಲಿ ಧರ್ಮಾಚರಣೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೋ ಅಲ್ಲಿಯೇ ಶ್ರೀಹರಿಯಾಗಿರ್ತಕ್ಕಂಥವನು ಒಲಿತಾ ಇದ್ದಾನೆ, ಅವನು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಸುಭಾಷಿತಕಾರ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದ. ಅದಕ್ಕೆ ಇಲ್ಲಿ ನಿರ್ಮಲ ಭಾವ ಅನ್ನುವಂಥದ್ದು, ನಿರ್ಲಿಪ್ತ ಭಾವ ಅನ್ನುವಂಥದ್ದು ನಮಗೆ ಭಾಳ ಮುಖ್ಯವಾಗಿ ಬೇಕು ಅಂಥೇಳಿ ಇಲ್ಲಿ ಆ ಮಾತನ್ನು ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಿಜಗುಣ ಶ್ರೀಗಳವರು ಏನು ಹೇಳಿದರು, ಸದರವಲ್ಲವೇ ತಿಳಿಯೇ ಸದರವಲ್ಲವೇ ಮದನವೈರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕ್ತಿ ಅಂತ ಚರಣದಲ್ಲಿ ಹೇಳಿ, ಇನ್ನು ಪರಮಾತ್ಮನನ್ನು ಇಲ್ಲಿ ಯಾವ ರೀತಿಯಾಗಿ ನಾವು ಒಲಿಸ್ಕೊಳ್ಬೇಕು, ನಮ್ಮ ಹೃದಯದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಆ ಭಗವಂತನನ್ನು ಕುರಿತು ಭಕ್ತಿ ಅನ್ನುವಂಥದ್ದಿರಬೇಕು. ಭಗವಂತ ಯಾರಿಗೆ ಒಲಿದಿದ್ದಾನೆ, ಯಾರಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾತನ್ನು ಪೌರಾಣಿಕವಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳಿಂದ ಶ್ರೀಮನ್ಯಜುಣಶ್ರೀಗಳವರು ನಮಗಿಲ್ಲಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಕಳಿವಿಗೆಂದು ಬಂದು ತನ್ನ ನಿಳಯದೊಳಗೆ ಕೆಡುವ ಸೊಡರ ಬೆಳಗಲವನಿಗೆ ಅಮಳತೆಯನ್ನು ತಳುವದೆ ಈಶನಿತ್ತನಾಗಿ ಅಂತ ಹೇಳಿದರು. ಕಳಿವಿಗೆಂದು ಬಂದು ಅಂತ ಒಂದಾನೊಂದು ದಿವಸ ಒಬ್ಬ ಶಿವನನ್ನು ಪೂಜೆ ಮಾಡ್ತಕ್ಕಂಥ ಒಬ್ಬ ಪುರೋಹಿತ, ಅಂದರೆ ಅರ್ಚಕನಾಗಿರ್ತಕ್ಕಂಥವನು, ಅವತ್ತು ಒಂದು ಶಿವರಾತ್ರಿಯ ಸಮಯ ಶಿವನಿಗೆ ಅಭಿಷೇಕಾದಿಗಳನ್ನು ಮಾಡ್ತಾರೆ. ಶಿವರಾತ್ರಿ ಶಿವಯೋಗ ದಿವಸ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಾರೆ. ಎಲ್ಲರೂ ಭಕ್ತಿ ಭಾವನೆಯಿಂದ ಚಮಕ ನಮಕ ಇತ್ಯಾದಿಗಳನ್ನು ಹೇಳ್ತಾ ಅಥವಾ ಷೋಡಶೋಪಚಾರಗಳಿಂದ ಶಿವನನ್ನು ಕುರಿತು ಪೂಜಿಸ್ತಾ ಇದ್ದಾರೆ, ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಪುರೋಹಿತ ಏನು ಮಾಡಿದ ಅಂತಂದರೆ ಶಿವನನ್ನು ಕುರಿತು ಅಭಿಷೇಕಾದಿಗಳನ್ನು ಮಾಡಿ ಆ ಶಿವಲಿಂಗದ ಮೇಲೆ ಅನೇಕ ವಿಧವಾಗಿರ್ತಕ್ಕಂಥ ಆಭರಣಗಳನ್ನು, ನಾಗಾಭರಣ, ಅಲ್ಲಿ ಬಂಗಾರದ ಅನೇಕ ಸರಗಳನ್ನು, ಮುತ್ತು ರತ್ನಗಳನ್ನು ಎಲ್ಲ ಅಲಂಕಾರ ಮಾಡಿದ್ದ.
ಅವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾ ಎಲ್ಲ ನಡೆದಿತ್ತು. ರಾತ್ರಿ ಸಮಯ ಏನಾಯಿತು ಅಂತಂದರೆ ಅವನು ಭಾಳ ಹೊತ್ತು ಎಚ್ಚರ ಇದ್ದು ನಿದ್ದೆ ಬಂತು, ಮಲ್ಕೊಂಡು ಬಿಟ್ಟ. ಆವಾಗ ಒಬ್ಬ ಕಳ್ಳ ಬರ್ತಾ ಇದ್ದಾನೆ. ಆ ಕಳ್ಳ ನೋಡಿದ ಆಭರಣಗಳನ್ನೆಲ್ಲ ಕದಿಬೇಕು ಅಂತ ಅವನ ಮನಸ್ಸಿನಲ್ಲಿ ಕಳ್ಳತನ ಮಾಡುವಂಥ ಒಂದು ಬುದ್ಧಿ ಅನ್ನುವಂಥದ್ದು ಬಂತು. ಕಳ್ಳತನ ಮಾಡೋಕ್ಕೆ ಬಂದಿದ್ದ, ಅಲ್ಲೆಲ್ಲ ಭಾಳ ಬೆಲೆ ಬಾಳ್ತಕ್ಕಂಥ ಆಭರಣಗಳನ್ನು ಕಂಡ. ಆವಾಗ ಅವನು ಮೆಲ್ಲಗೆ ಒಳಗೆ ಹೋಗ್ತಾ ಇದ್ದಾನೆ. ಯಾಕೆ ಸಪ್ಪಳಾದರೆ ಇನ್ನು ಪೂಜಾರಿ ಎದ್ದು ನಾನು ಬಡಿತಾನಂಥೇಳಿ ನಿಧಾನವಾಗಿ ಒಳಗೆ ಹೋದ. ಆದರೆ ಅಲ್ಲಿ ಶಿವಲಿಂಗದ ಮುಂದೆ ಇರತಕ್ಕಂಥ ಯಾವ ಒಂದು ದೀಪ, ಅದು ಏನಾಗ್ತಿತ್ತು ಅಂದರೆ ಎಣ್ಣೆ ಸ್ವಲ್ಪ ಮಕ್ಕ ಬಂದಿತ್ತು, ಅದು ನಂದುತ್ತಾ ಇತ್ತು, ದೀಪ ಆರಿ ಹೋಗ್ತಾ ಇತ್ತು. ಅವ ಕಳ್ಳ ಏನು ಮಾಡಿದ ಅಂತಂದರೆ, ಈ ದೀಪ ನಂದಿ ಹೋಗ್ತಾ ಇದೆ, ಆ ದೇವ್ರ ಮೇಲಿರ್ತಕ್ಕಂಥ ಶಿವನ ಮೇಲಿರ್ತಕ್ಕಂಥ ಆಭರಣಗಳು ನನಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ಇದನ್ನು ಕುಡಿ ತೆಗೆದುಬಿಟ್ರೆ ಈ ದೀಪ ಚೆನ್ನಾಗಿ ಉರಿತದೆ, ಅದರ ಬೆಳಕಿನೊಳಗೆ ಆ ಶಿವನ ಮೇಲಿರ್ತಕ್ಕಂಥ ಎಲ್ಲ ಆಭರಣಗಳನ್ನು ಕದ್ಕೊಳ್ಳಿಕ್ಕೆ ಬರ್ತದೆ ಅಂಥೇಳಿ ಆವಾಗ ಅವನು ಏನು ಮಾಡಿದ, ನಂದಾದೀಪಕ್ಕೆ ಎಣ್ಣೆ ಹಾಕಿದ. ಎಣ್ಣೆ ಹಾಕಿ ಆ ದೀಪಕ್ಕೆ ಬಂದಿರತಕ್ಕಂಥ ಕುಡಿ, ಅದೇನು ಮಕ್ಕ ಬಂದಿತ್ತಲ್ಲ ಅದನ್ನು ತೆಗೆದ, ಬತ್ತಿ ಸ್ವಲ್ಪ ಮುಂದಕ್ಕೆ ಚಾಚಿದ. ಅಲ್ಲಿರ್ತಕ್ಕಂಥ ಆಭರಣಗಳು ಸ್ಪಷ್ಟವಾಗಿ ಕಾಣಲಿಕ್ಕತ್ತಿದ್ವು. ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಇನ್ನು ಅಲ್ಲಿರುವಂಥ ವಸ್ತುಗಳನ್ನು ಇನ್ನು ಕದಿಬೇಕು ಅಂತ ಅನ್ನೋದ್ರೊಳಗಾಗಿ ಇಲ್ಲೇ ನಾವು ಪೂಜಾರಿ ಮಲ್ಕೊಂಡಿದ್ನಲ್ಲ ಅವನಿಗೆ ಎಚ್ಚರ ಆಗಿಬಿಡ್ತು. ಓಹೋ, ಯಾರೋ ಕಳ್ಳರು ಬಂದಿದ್ದಾರೆ, ಶಿವನ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳನ್ನು ಕದೀತಾ ಇದ್ದಾರೆ ಅಂಥೇಳಿ ಅವನು ಎಚ್ಚರಗೊಂಡು ಏನು ಮಾಡಿಬಿಟ್ಟ, ಅಲ್ಲೇ ಒಂದು ಖಡ್ಗ ಅನ್ನುವಂಥದ್ದಿತ್ತು, ಅದನ್ನು ತಗೊಂಡು ಬಂದು ಕಳ್ಳನಿಗೆ ಹೊಡೆದು ಬಿಟ್ಟ. ಅವಾಗ ಕಳ್ಳ ಅಲ್ಲಿ ಸತ್ತು ಹೋಗ್ತಾ ಇದ್ದಾನೆ. ಸತ್ತು ಹೋದಾಗ ಏನಾಯಿತು ಅಂತಂದರೆ ಇಲ್ಲಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಶಿವ ಏನು ಮಾಡಿದ ಅಂತಂದ್ರೆ, ಅಲ್ಲಿ ಆರುತ್ತಿರುವಂಥ ದೀಪಕ್ಕೆ ಎಣ್ಣೆ ಹಾಕಿ ಇವ ಅದನ್ನು ಪ್ರಜ್ವಲಗೊಳಿಸಿದಾನಲ್ಲ ಅಂತ ತಿಳ್ಕೊಂಡು ಶಿವ ಅವನಿಗೆ ಗಣಪದವಿಯನ್ನು ಕೊಡ್ತಾ ಇದ್ದಾನೆ. ಅವ ಕಳ್ಳತನ ಮಾಡೋಕ್ಕೆ ಬಂದುದನ್ನು ಮರೆತು ಇಲ್ಲಿ ನನ್ನ ದೀಪಕ್ಕೆ ಪ್ರಜ್ವಲಗೊಳಿಸಿದ್ನಲ್ಲ ಅಂಥೇಳಿ ಈ ರೀತಿಯಾಗಿ ಅವನು ಮೋಕ್ಷವನ್ನು ಪಡ್ಕೊಂಡ ಅಂಥೇಳಿ ಉದಾಹರಣೆ ಅನ್ನುವಂಥದ್ದು ಬರ್ತದೆ. ಅಲ್ಲಿ ಕಳ್ಳ ಏನೋ ಭಗವಂತನಿಗೆ ಕತ್ತಲೆ ಆಗ್ತದಂತ ತಿಳ್ಕೊಂಡು ಎಣ್ಣೆ ಹಾಕಿ ಬತ್ತಿ ಚಾಚಿದ್ನೇನಲ್ಲಿ, ದೀಪವನ್ನು ಚೆನ್ನಾಗಿ ಉರಿಸಿದ್ನೇನು ಅಂತಂದರೆ ಇಲ್ಲ. ಮತ್ತು ಅಲ್ಲಿ ಅವ ಎದಕ್ಕೆ ಆ ದೀಪ ಹಚ್ಚಿ ಇದನ್ನು ಮಾಡಿದ ಅಂತಂದರೆ, ದೇವರ ಮೇಲೆ ಆಭರಣಗಳು ಕಾಣಿಸ್ತಾ ಇಲ್ಲ, ದೇವರ ಮೇಲಿರ್ತಕ್ಕಂಥ ಆಭರಣಗಳನ್ನು ಕದಿಬೇಕನ್ನೋದೇ ಅವನ ಮೂಲ ಉದ್ದೇಶ ಆಗಿತ್ತು. ಆದರೂ ಅವ ದೀಪವನ್ನು ಪ್ರಜ್ವಲಗೊಳಿಸಿದ್ದರಿಂದ ಇಷ್ಟಕ್ಕನ ಪರಮಾತ್ಮ ಅವನ ಮೇಲೆ ಸಂತೋಷವನ್ನು ಹೊಂದಿ ಅವನಿಗೆ ಗಣಪದವಿಯನ್ನು ಕೊಟ್ಟ. ಇನ್ನು ನಾವು ಪರಮಾತ್ಮನನ್ನು ಭಕ್ತಿಯಿಂದ ಒಳ್ಳೆ ದೀಪ, ಧೂಪ, ನೈವೇದ್ಯ ಇವುಗಳಿಂದ ನಾವು ಭಗವಂತನನ್ನು ಪೂಜಿಸಿದ್ದೀವಿ ಅಂತಂದರೆ ಪರಮಾತ್ಮ ನಮಗೆ ಯಾಕೆ ಗಣಪದವಿ ಕೊಡೋಂಗಿಲ್ಲ ಅಂದರೆ, ಅವಶ್ಯವಾಗಿ ನಮಗೆ ಭಗವಂತನ ಸಾನ್ನಿಧ್ಯ ದೊರಕ್ತದೆ. ನಮಗೆ ಪರಮಾತ್ಮ ಒಲಿದು ನಮಗೆ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನ. ಆದರೆ ನಾವು ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸಬೇಕು. ಧೂಪ, ದೀಪ, ನೈವೇದ್ಯಾದಿಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಮಾತ್ರ ಆ ಭಗವತ್ ಕೃಪೆ ಎನ್ನುವಂಥದ್ದು ನಮಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜವಾದ ಭಕ್ತನಾಗಿರತಕ್ಕಂಥವನು ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಒಂದನ್ನು ಬೇಡ್ತಾ ಇದ್ದಾನೆ ಹೊರತು ಅವನಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಆಶಾಕಾಂಕ್ಷೆಗಳು ಇರುವುದಿಲ್ಲ. ಅದಕ್ಕೆ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷೇಶು ನೇಚ್ಛಾಮಮ ಕದಾಚನ.
ತ್ವತ್ಪಾದ ಪಂಕಜಸ್ವಾದ ಜೀವಿತಂ ದೀಯತಾಂ ಮಮ ಅಂತ ಹೇಳ್ತಾರೆ. ಭಕ್ತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ, ಹೇ ಭಗವಂತ, ನನಗೆ ಧರ್ಮ ಆಗಲಿ, ಅರ್ಥ ಆಗಲಿ, ಕಾಮ ಆಗಲಿ ಅಥವಾ ಮೋಕ್ಷ ಆಗಲಿ, ಇವುಗಳಲ್ಲಿ ಯಾವುದರಲ್ಲಿಯೂ ನನಗೆ ಇಚ್ಛಾ ಅನ್ನುವಂಥದ್ದಿಲ್ಲ. ನಾನು ಭಾಳ ಧರ್ಮ ಮಾಡಿ ಧರ್ಮ ಸಂಗ್ರಹ ಮಾಡಿಕೊಳ್ಬೇಕು ಅಥವಾ ಸ್ವರ್ಗಾದಿ ಲೋಕಗಳನ್ನು ಪಡಿಬೇಕು ಅನ್ನುವಂಥ ಆ ಧರ್ಮದಲ್ಲಿಯೂ ಕೂಡ ನನಗೆ ಆಸೆ ಅನ್ನುವಂಥದ್ದಿಲ್ಲ. ಇನ್ನು ಅರ್ಥ ಕಾಮ, ಬಹಳ ಸಂಪತ್ತು ಗಳಿಸಬೇಕು, ಆ ಧನದಿಂದ ನಾನು ಸುಖಿಯಾಗಬೇಕು ಅಂಥೇಳಿ ನಾನು ಅರ್ಥವನ್ನು ಕೂಡ ನಿನ್ನಲ್ಲಿ ಕೇಳಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಕಾಮ ಅನ್ನುವಂಥದ್ದು ಪ್ರಾಪಂಚಿಕ ವಿಷಯಗಳನ್ನು ಉಪಭೋಗ ಮಾಡಬೇಕನ್ನುವಂಥ ಕಾಮನೆಯೂ ಕೂಡ ನನಗಿಲ್ಲ. ಇನ್ನು ಮೋಕ್ಷ ಅನ್ನುವಂಥದ್ದು, ನಾನು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು, ಚಿರವಾದ ಮುಕ್ತಿಯನ್ನು ಪಡಿಬೇಕನ್ನುವಂಥ ಮೋಕ್ಷದ ಇಚ್ಛೆ ನನಗಿಲ್ಲ. ನಿನ್ನ ಪಾದ ಪದ್ಮಗಳ ಒಂದು ಭಕ್ತಿ ಎನ್ನುವಂಥದ್ದು, ನಿನ್ನ ಚರಣಕಮಲಗಳಲ್ಲಿ ಸದಾ ಪೂಜೆಯನ್ನು ಮಾಡ್ತಾ, ಸದಾ ಧ್ಯಾನವನ್ನು ಮಾಡ್ತಾ, ಆ ಪದ್ಮಗಳ ಒಂದು ಆಸ್ವಾದದಿಂದ ನಾನು ಬದುಕುವಂಗೆ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾನೆ. ನಿನ್ನ ಚರಣ ಚಿಂತನೆಯನ್ನು ಬಿಟ್ಟು, ನಿನ್ನ ಚರಣ ಸೇವೆ ಎನ್ನುವಂಥದ್ದನ್ನು ಬಿಟ್ಟು ನಾನು ಬೇರೆ ಏನನ್ನೂ ನಿನ್ನಲ್ಲಿ ಕೇಳಿಕೊಳ್ಳಲಾರೆ. ಪರಮಾತ್ಮ, ನೀನು ಅದನ್ನೇ ನನಗೆ ಕೊಡು. ನಿನ್ನ ಪಾದ ಪೂಜೆಯನ್ನು, ನಿನ್ನ ಪಾದದಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡುವಂಥ ಬುದ್ಧಿಯನ್ನೇ ಕೊಡು ಅಂತ ಹೇಳಿ ಒಬ್ಬ ಭಕ್ತನಾಗಿರ್ತಕ್ಕಂಥವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಇದೇ ಅಭಿಪ್ರಾಯವನ್ನೇ ಯಾವ ಭಾಗವತದಲ್ಲಿಯೂ ಕೂಡ ಭಾಳ ಸುಂದರವಾಗಿ ಒಂದು ಶ್ಲೋಕದೊಳಗೆ ಹೇಳ್ತಾರೆ. ನ ಕಾಮ ಕರ್ಮ ಬೀಜಾನಾಂ ಯಸ್ಯ ಚೇತಸಿ ಸಂಭವಃ ವಾಸುದೇವೈಕ ನಿಲಯಃ ಸವೈ ಭಾಗವತೋತ್ತಮಃ ಅಂತ ಹೇಳಿದರು. ಅಂದ್ರೆ ಯಾರ ಮನಸ್ಸಿನೊಳಗೆ ಈ ಕಾಮ ಆಗಲಿ ಕರ್ಮಗಳ ಬೀಜ ಅನ್ನುವಂಥದ್ದು ಉತ್ಪತ್ತಿಯಾಗುವುದಿಲ್ಲವೋ, ಮತ್ತು ಯಾರು ಸದಾ ಆ ಪರಮಾತ್ಮನ ಧ್ಯಾನದಲ್ಲಿಯೇ ಲೀನರಾಗಿರ್ತಾ ಇದ್ದಾರೋ ಅವರೇ ಈ ಭಗವಂತನ ಭಕ್ತರಲ್ಲಿ ಶ್ರೇಷ್ಠರು ಅಂತ ಹೇಳಿಸಿಕೊಳ್ತಾ ಇದ್ದಾರೆ. ನಿಜವಾದ ಭಗವದ್ಭಕ್ತರು ಯಾರು? ಭಗವಂತನನ್ನು ಆರಾಧಿಸುವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ಅದಕ್ಕೆ ಹೇಳಿದರವರು ನ ಕಾಮ ಕರ್ಮ ಬೀಜಾನಾಂ. ಅಂದರೆ ಯಾರ ಮನಸ್ಸಿನೊಳಗೆ ಕಾಮ ಅನ್ನುವಂಥದ್ದು, ಈಗ ಅಜ್ಞಾನಿಗಳು ಪಾಮರರಾಗಿರ್ತಕ್ಕಂಥ ಜನರ ಮನಸ್ಸಿನೊಳಗೇನಿರ್ತದೆ, ಅನೇಕ ಭೋಗಗಳ ಇಚ್ಛೆ ಅನ್ನುವಂಥದ್ದು ಇರ್ತದೆ. ಅನೇಕ ಭೋಗಗಳನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇ ಪರಮಾತ್ಮ, ನನಗೆ ಇಹಲೋಕದಲ್ಲಿರ್ತಕ್ಕಂಥ ಇಂಥ ಭೋಗಗಳನ್ನು ನನಗೆ ಕೊಡು. ಅಂದರೆ ಸತಿ, ಪುತ್ರ, ಧನ, ಅಧಿಕಾರ, ಅಂತಸ್ತು ಇವೇನದಾವಲ್ಲ ಐಹಿಕ ಭೋಗಗಳು, ಇವೆಲ್ಲವನ್ನು ಅವರು ಕೇಳಿಕೊಳ್ತಾ ಇದ್ದಾರೆ. ಅಂದರೆ ಅನೇಕ ಕಾಮನೆಗಳು ಅವರ ಹೃದಯದೊಳಗೆ ನೆಲೆಸಿರ್ತವೆ ಅಂತ. ಯಾರು? ಅಜ್ಞಾನಿ ಜೀವರುಗಳ ಹೃದಯದೊಳಗೆ. ಮತ್ತು ಅದಕ್ಕೆ ತಕ್ಕಂತೆ ಕ್ರಿಯಾದಿಗಳನ್ನು ಮಾಡ್ತಾರೆ, ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರ ಹೃದಯದೊಳಗೆ ಇಹಲೋಕದ್ದಾಗಲಿ ಪರಲೋಕದ್ದಾಗಲಿ ಆ ಭೋಗಗಳ ಕಾಮನೆ ಅನ್ನುವಂಥದ್ದೇ ಉತ್ಪತ್ತಿಯಾಗಿಲ್ಲವೋ, ಮತ್ತು ಅಂಥ ಕರ್ಮಗಳಲ್ಲಿಯೂ ಅವರು ತೊಡಗಿಲ್ಲವೋ, ಅಂದರೆ ಪರಿಶುದ್ಧವಾದ ಹೃದಯ, ನಿಷ್ಕಲ್ಮಶ ಹೃದಯ, ಕಾಮ ಕರ್ಮಾದಿ ಬೀಜರಹಿತವಾಗಿರ್ತಕ್ಕಂಥ ಹೃದಯ ಅನ್ನುವಂಥದ್ದು ಯಾರದಿದೆಯೋ, ಮತ್ತು ಸದಾ ಪರಮಾತ್ಮನ ಧ್ಯಾನದೊಳಗನ ಮಗ್ನರಾಗಿಬಿಟ್ಟಿದ್ದಾರೋ, ಈ ಸಂತ ತುಕಾರಾಮರಾಗಲಿ ಅಥವಾ ಸೂರದಾಸರಾಗಲಿ ತುಳಸಿದಾಸರಾಗಲಿ, ನಾವು ಅನೇಕ ಸಂತರ ಚರಿತ್ರೆಗಳನ್ನು ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಅವರು ಹಗಲು ರಾತ್ರಿ ಎನ್ನದೇ ಪ್ರತಿ ಕ್ಷಣದಲ್ಲಿಯೂ ಕೂಡ ಆ ಭಗವಂತನ ಚಿಂತನೆಯೊಳಗನ ಮೈ ಮರಿತಾ ಇದ್ದರು. ಅವರು ವೃತ್ತಿಯೊಳಗೆ ಭಗವಂತನೇ ನೆಲೆಸಿದ್ದ. ಯಾಕಂದರೆ ನಮ್ಮ ಹೃದಯದೊಳಗೆ ಭಗವಂತ ನೆಲೆಸಬೇಕಾಗಿತ್ತು ಅಂತಂದರೆ ನಮ್ಮ ತನುಮನಧನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪರಮಾತ್ಮನೇ ನನ್ನನ್ನು ಕಾಪಾಡ್ತಾ ಇದ್ದಾನೆ,
ಎಲ್ಲವೂ ಅವನದೇ ಅನ್ನುವಂಥದ್ದು. ಸುಖ ದುಃಖ ಮಾನ ಅಪಮಾನ ಏನು ಎಲ್ಲ ಅವನದೇ ಅಂಥೇಳಿ ಯಾರು ಭಗವಂತನಿಗೆ ತಮ್ಮನ್ನು ಸರ್ವ ಸಮರ್ಪಣ ಭಾವದಿಂದ ಅರ್ಪಿಸಿಕೊಳ್ತಾ ಇದ್ದಾರೋ ಅಂಥ ಭಕ್ತರನ್ನು ಪರಮಾತ್ಮ ಸದಾ ಕಾಪಾಡ್ತಾ ಇದ್ದಾನೆ. ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಸುಖ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಪ್ರೇಮಗಲಿ ಅತಿ ಸಾಂಕರಿ ತಾಮೇ ದೋ ನ ಸಮಾಯ್ ಜಬ್ ಮೈ ಥಾ ತಬ್ ಹರಿ ನಹಿ ಅಬ್ ಹರಿ ಹೈ ಮೈ ನಹಿ. ತೋಯೊಳಗೆ ಹೇಳಿದರು, ಈ ಪ್ರೇಮದ ಒಂದು ಸ್ಥಾನ ಅನ್ನುವಂಥದ್ದು ಅತಿ ಸಾಂಕರಿ. ಆ ಪ್ರೇಮ ಬಂಧನದೊಳಗೆ ಅಲ್ಲಿ ಎರಡು ವಸ್ತುಗಳನ್ನು ಇಡಲಿಕ್ಕೆ ಬರಂಗಿಲ್ಲ. ಯಾವಾಗಲ್ಲಿ ನಾನನ್ನುವಂಥದ್ದಿತ್ತೋ ಅಲ್ಲಿ ಭಗವಂತ ಅನ್ನುವಂಥವನು ಅಲ್ಲಿ ಇರಲಿಲ್ಲ. ಈಗ ಭಗವಂತ ಇದ್ದಾನ, ಈಗ ನಾನು ಅನ್ನುವಂಥದ್ದಿಲ್ಲ. ಇಲ್ಲಿ ನಾನು ಅನ್ನುವಂಥ ಒಂದು ಅಹಂಕಾರ ಮತ್ತು ಭಗವಂತ ಈ ಎರಡೂ ವಸ್ತುಗಳು ಈ ಪ್ರೇಮದೊಳಗೆ ಇರ್ತಾವೇನು ಅಂತಂದರೆ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಪ್ರೇಮಗಲಿ ಅತಿ ಸಾಂಕರಿ ತಾಮೇ ದೋ ನ ಸಮಾಯ್ ಜಬ್ ಮೈ ಥಾ ತಬ್ ಹರಿ ನಹಿ ಅಬ್ ಹರಿ ಹೈ ಮೈ ನಹಿ. ಈ ಪ್ರೇಮದ ಒಂದು ಪ್ರೇಮ ಪಾಶ ಅನ್ನುವಂಥದ್ದು ಆ ಪ್ರೇಮದ ಒಂದು ಬಲಿಯೊಳಗೆ ಆ ಪ್ರೇಮದ ಸ್ಥಾನದಲ್ಲಿ ಎರಡು ವಸ್ತುಗಳು ಇರೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ, ಅಂದರೆ ನಮ್ಮ ಹೃದಯದೊಳಗೆ ಭಗವಂತ ಅದಾನ ಅಂತಂದರೆ ಅಲ್ಲಿ ನಾನನ್ನುವಂಥದ್ದು ಉಳಿಯುವುದಿಲ್ಲ. ಹಂಗೆ ಭಗವದ್ಭಕ್ತನಲ್ಲಿ ಅಲ್ಲಿ ನಾನನ್ನುವಂಥದ್ದು ಇರೋದಿಲ್ಲ. ಅವನ ಹೃದಯದೊಳಗೆ ಭಗವಂತನೇ ನೆಲೆಸಿರ್ತಾನ. ಹೀಗಾಗಿ ಸದಾ ಭಗವಂತನ ಚಿಂತನದೊಳಗನ ಭಗವಂತನ ಧ್ಯಾನದೊಳಗನ ಅವನು ಮಗ್ನ ಆಗಿರ್ತಾ ಇದ್ದಾನ. ಅಂಥವನಿಗೆ ಈ ಸಂಸಾರದ ಯಾವ ಬಾಧೆಗಳು ಉಂಟಾಗಲಾರವು. ಅದಕ್ಕೆ ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ನಮಗೆ ಇಲ್ಲೇನು ಹೇಳಿದರು, ಪರಮಾತ್ಮ ಭಕ್ತರಿಗೆ ಕೊಡುವಂಥ ಮುಕ್ತಿ ಎನ್ನುವಂಥದ್ದು ಸದರವಲ್ಲವೇ ತಿಳಿಯೇ ಸದರವಲ್ಲವೇ ಮದನವೈರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕ್ತಿ ಅಂತ ಹೇಳಿದರು. ತನ್ನ ಭಕ್ತರಿಗೆ ಸಂತೋಷದಿಂದ ಕೊಡುವಂಥ ಮುಕ್ತಿ ಇದು ಸುಲಭ ಅಲ್ಲೇನು, ಸರಳ ಅಲ್ಲೇನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತ ನಮಗೆ ಒಲಿದು ನಮಗೆ ಮೋಕ್ಷವನ್ನು ಕೊಡಬೇಕಾಗಿತ್ತು ಅಂತಂದರೆ ನಮ್ಮ ಹೃದಯದೊಳಗೆ ಶುದ್ಧವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದು ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದೇ ಇಲ್ಲಿ ಮುಕ್ತಿಗೆ ಸಾಧನ ಅದ ಅನ್ನುವಂಥ ಮಾತನ್ನು ಹೇಳಿದರು. ಭಾಗವತದೊಳಗೆ ಒಂದು ಶ್ಲೋಕದೊಳಗೆ ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಸಂಪ್ರಸನ್ನೇ ಭಗವತಿ ಪುರುಷಃ ಪ್ರಾಕೃತೈರ್ಗುಣೈಃ ವಿಮುಕ್ತೋ ಜೀವನಿರ್ಮುಕ್ತೋ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಹೇಳ್ತಾರೆ. ನಾವು ಭಗವಂತನನ್ನು ಭಕ್ತಿ ಭಾವನೆಯಿಂದ ಶುದ್ಧವಾದ ಮನಸ್ಸಿನಿಂದ ನಾವು ಅವನನ್ನು ಒಲಿಸಿಕೊಂಡೀವಿ ಅಂತಂದರೆ, ಭಗವಂತ ನಾವು ಮಾಡುವಂಥ ಭಕ್ತಿಗೆ ಮೆಚ್ಚಿದ ಅಂತಂದರೆ ಅವನು ಪ್ರಸನ್ನನಾದರೆ ಏನಾಗ್ತದೆ ಅಂತಂದರೆ, ಈ ಮನುಷ್ಯನಾಗಿರ್ತಕ್ಕಂಥವನು ಪ್ರಾಕೃತೈರ್ಗುಣೈಃ ಪುರುಷಃ ಪ್ರಾಕೃತೈರ್ಗುಣೈಃ ಪುರುಷನಾಗಿರ್ತಕ್ಕಂಥವನು ತನ್ನ ಪ್ರಾಕೃತ ಗುಣಗಳಿಂದ, ಅಂದರೆ ಈ ದೇಹ ನಾನು ಅನ್ನುವಂಥ ಬುದ್ಧಿ, ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ನನ್ನವು ಅನ್ನುವಂಥ ಬುದ್ಧಿ, ಈ ಅಹಂಕಾರ ಮಮಕಾರ ಅಂತೇನದ ಇವುಗಳಿಂದ ದೂರ ಆಗ್ತಾ ಇದ್ದಾನೆ. ಅವನಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳು ದೂರಾಗಿ ಹೋಗಿಬಿಡ್ತಾ ಇದ್ದಾವೆ. ಯಾವಾಗ ಅಹಂಕಾರ ಮಮಕಾರಗಳಿದ್ರನ ಅವನು ಸಂಸಾರದ ಬಂಧನಕ್ಕೆ ಒಳಗಾಗ್ತಾ ಇದ್ದಾನೆ, ಜನ್ಮ ಮೃತ್ಯುವಿಗೆ ಒಳಗಾಗ್ತಾ ಇದ್ದಾನೆ. ಯಾವಾಗ ಅವನಲ್ಲಿರ್ತಕ್ಕಂಥ ಈ ಪ್ರಾಕೃತ ಗುಣಗಳು ದೂರ ಹೋಗ್ತಾ ಇದ್ದಾವೆಯೋ ವಿಮುಕ್ತೋ ಜೀವ ನಿರ್ಮುಕ್ತ, ಆವಾಗ ಅವನಲ್ಲಿರ್ತಕ್ಕಂಥ ಒಂದು ಜೀವಭಾವ ಅನ್ನುವಂಥದ್ದು ಹೋಗಿಬಿಡ್ತದೆ. ಜೀವ ನಿರ್ಮುಕ್ತ ಅಂತಂದ್ರೇನು,
ಈ ದೇಹ ನಾನು ಅಂತಂದಾಗ ಜೀವಭಾವ ಬರ್ತದೆ. ನಾನು ಸಂಸಾರಿ, ನಾನು ಪಾಪಿ, ನಾನು ಬದ್ಧ ಅನ್ನುವಂಥ ಈ ಕಲ್ಪನೆಗೆ ಒಳಗಾದ ಅಂತಂದರೆ ಅವನು ಹುಟ್ಟು ಸಾವಿಗೆ ಒಳಗಾಗ್ತಾ ಇದ್ದಾನೆ. ಆ ಭಗವಂತನ ವಿಶೇಷವಾದ ಕೃಪಾ ನಮ್ಮ ಮೇಲೆ ಆದಾಗ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳೆಲ್ಲವೂ ತೊಲಗಿ ದೇಹ ಭಾವ ಅನ್ನುವಂಥದ್ದು ಹೋಗಿ ಶಿವಭಾವ ಅನ್ನುವಂಥದ್ದು ಅಳವಡ್ತು ಅಂತಂದರೆ, ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಈ ಶುದ್ಧ ಭಾವ ಅನ್ನುವಂಥದ್ದು ಅವನಿಗೆ ಪ್ರಾಪ್ತವಾಯಿತು ಅಂತಂದರೆ ಅವನು ಅಂಥ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಪಡಿತಾ ಇದ್ದಾನೆ ಅಂತ ತಿಳ್ಕೊಂಡು ಬ್ರಹ್ಮ ನಿರ್ವಾಣ ಮೃಚ್ಯತಿ, ಅಂಥ ಪರಬ್ರಹ್ಮ ಸ್ವರೂಪವಾದ ಮೋಕ್ಷವನ್ನೇ ಇವನು ಪಡಿತಾ ಇದ್ದಾನ ಅಂಥೇಳಿ ಭಾಗವತದಲ್ಲಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಭಗವಂತನನ್ನು ನಾವು ಪ್ರಸನ್ನಗೊಳಿಸಬೇಕು. ಭಗವಂತನ ಕರುಣೆ ಕೃಪೆ ನಮ್ಮ ಮೇಲೆ ಆಗಬೇಕು. ಅದು ಆಗಬೇಕು ಅಂತಂದರೆ ನಾವು ಭಕ್ತಿ ಅನ್ನುವಂಥದ್ದನ್ನೇ ಇಲ್ಲಿ ಮುಖ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಭಕ್ತಿನೇ ಶ್ರೇಷ್ಠ. ಕಲವು ಭಕ್ತಿ ಅಂತ ಹೇಳಿದರು ಅವರು. ಕಲಿಯುಗದೊಳಗೆ ಭಕ್ತಿನೇ ಶ್ರೇಷ್ಠವಾಗಿರುವುದರಿಂದ ಅಂಥ ಭಕ್ತಿಯಿಂದಲೇ ಭಗವಂತನನ್ನು ಈ ಕಲಿಯುಗದೊಳಗೆ ಅನೇಕ ಸಂತರು, ಶರಣರು, ಸಾಧುಗಳು, ಸತ್ಪುರುಷರು, ಅನೇಕ ಯೋಗಿಗಳು ಎಲ್ಲರೂ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಾರ. ಅಂಥ ಭಕ್ತಿ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ 4 ಸದೃಶನ ಕರ್ಪಿಸಿ ಇಲ್ಲಿ ವಿರಾಮ. ಓಂ ತತ್ಸತ್.